ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ಟೆಕ್ನೋ ಪ್ರಭುದೇವ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಎಷ್ಟೋ ಜನರ ವಿಡಿಯೋದಲ್ಲಿ ನೋಡಿರ್ಬೋದು, ಈ ಥರ ಸ್ಕ್ರೋಲಿಂಗ್ ಟೆಕ್ಸ್ಟ್ ಅಂದರೆ ಅಕ್ಷರ ಹೋಗ್ತಾ ಇರುತ್ತೆ. ಇದನ್ನ ಯಾವ ಥರ ಮಾಡಬೇಕು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಕಾಮೆಂಟ್ ಮಾಡಿ ಕೂಡ ಹೇಳಿದ್ರು, ಇದನ್ನು ನಮಗೆ ಇನ್ಶಾರ್ಟ್ ಆ್ಯಪಲ್ಲಿ ಯಾವ ಥರ ಮಾಡಬೇಕು ತಿಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಏನಾದರೂ ಈ ಥರ ಡೌಟ್ಸ್ ಇದ್ದರೆ ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಅದ್ರ ಮೇಲೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಅದ್ರ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ, ಬನ್ನಿ. ಮೊದಲಿಗೆ ನೀವು ಪಿಕ್ಸೆಲ್ ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನು ಇಲ್ಲಿ ಡಿಲೀಟ್ ಮಾಡಿದ್ದೀನಿ. ಫಸ್ಟು ಡಿಲೀಟ್ ಮಾಡಿ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಅಂತ ಇದೆಯಲ್ಲ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕಸ್ಟಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಆಮೇಲೆ ಇದ್ರ ಮೇಲೆ ಈ ಥರ ಟ್ಯಾಪ್ ಮಾಡಿ, ಆಮೇಲೆ ಇಲ್ಲಿ ಕಲರ್ ಅಂತ ಇದೆಯಲ್ಲ, ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಫಸ್ಟು ಏನು ಮಾಡಬೇಕು, ಗ್ರೀನ್ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ ಅದನ್ನ ವಿಡಿಯೋ. ಯಾಕಂದರೆ ಪ್ರತಿ ಸಲನೂ ನಿಮ್ಮ ವಿಡಿಯೋದಲ್ಲಿ ಹಾಕೋ ಬದಲು ನೀವು ಒಂದ್ಸಲ ಗ್ರೀನ್ ಸ್ಕ್ರೀನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಫಸ್ಟ್ ನೀವು ಒಂದು ಗ್ರೀನ್ ಕಲರ್ ಹಾಕಬೇಕಿಲ್ಲಿ. ಇಲ್ಲಿ ನೋಡಿ ಈ ಥರ ಗ್ರೀನ್ ಕಲರ್ ಹಾಕಿಬಿಟ್ಟು ಓಕೆ ಕೊಡಿ. ಆಮೇಲೆ ಇಲ್ಲಿ ಸೇವ್ ಮಾಡಿ, ಸೇವ್ ಆ್ಯಸ್ ಇಮೇಜ್, ಆಮೇಲೆ PNG ಮಾಡಿ ಸೇವ್ ಟು ಗ್ಯಾಲರಿ. ಓಕೆ, ಆಮೇಲೆ ಇನ್ನೊಂದು ಕಲರ್ ಬೇಕು, ಅದೇನೆಂದರೆ ರೆಡ್ ಕಲರು. ನಾನು ರೆಡ್ ಕಲರ್ ಹಾಕ್ತೀನಿ, ನೀವು ರೆಡ್ ಕಲರ್ ಆದರೂ ಹಾಕಿ, ಬ್ಲೂ ಕಲರ್ ಹಾಕಿ, ನಿಮ್ಮ ಇಷ್ಟ ಕಲರು. ನಾನು ರೆಡ್ ಹಾಕ್ತೀನಿ, ರೆಡ್ಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ರೆಡ್ ಕ್ಲಿಕ್ ಮಾಡಿ ಆಮೇಲೆ ಓಕೆ ಮಾಡಿ, ಆಮೇಲೆ ಇದನ್ನು ಕೂಡ ಸೇವ್ ಮಾಡಿ, ಸೇವ್ ಆ್ಯಸ್ ಇಮೇಜ್ ಸೈಜ್. ಓಕೆ, ಇದಾದಮೇಲೆ ನೀವು ಇನ್ಶರ್ಟ್ ಆ್ಯಪ್ ಓಪನ್ ಮಾಡಬೇಕು. ಇನ್ಶರ್ಟ್ ಆ್ಯಪ್ ಓಪನ್ ಮಾಡಿ. ಬೈ ಚಾನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲಿ ವಿಡಿಯೋ ಅಂತಿದೆಯಲ್ಲ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನ್ಯೂ ಅಂತಿದೆ ನೋಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಾವು ಇವಾಗಲೇ ಕ್ರಿಯೇಟ್ ಮಾಡಿಕ್ಕಿದ್ರಲ್ಲ ನೀವು ಬ್ಯಾಕ್ಗ್ರೌಂಡು, ಅದನ್ನು ಫಸ್ಟು ನೀವು ಇದನ್ನು ತೊಗೋಬೇಕು, ಗ್ರೀನ್ ಕಲರ್ದು. ಆಮೇಲೆ ಓಕೆ, ಈ ಥರ ಗ್ರೀನ್ ಬ್ಯಾಕ್ಗ್ರೌಂಡ್ ತೊಗೊಂಡ್ಮೇಲೆ ಆಮೇಲೆ ಏನು ಮಾಡಬೇಕು, ವಾಪಸ್ ಇಲ್ಲಿ PIP ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆವಾಗಲೇ ರೆಡ್ ಕಲರ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿಕ್ಕಿದ್ರಲ್ಲ, ಇಂಪೋರ್ಟ್ ಮಾಡಿ. ಅದನ್ನು ಇಂಪೋರ್ಟ್ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕು, ಈ ಥರ ದೊಡ್ಡದು ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಹಾಕಬೇಕು. ಲಾಸ್ಟಲ್ಲಿ ಹಾಕಿ ಓಕೆ ಮಾಡಿ. ಓಕೆ ಮಾಡಿದ್ಮೇಲೆ ಸೊ ಇನ್ನೊಂದು ಚೂರು ಸ್ವಲ್ಪ ಮೇಲೆ ಇರ್ತೀನಿ ಅದನ್ನು. ಓಕೆ, ಆಮೇಲೆ ಇಲ್ಲಿ ಟೆಕ್ಸ್ಟ್ ಬರಿಬೇಕಲ್ಲ, ಅದಕ್ಕೋಸ್ಕರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಇಲ್ಲಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ಓಕೆ, ಈ ಥರ ಬರೆದ್ಬಿಟ್ಟು ಆಮೇಲೆ ನೀವು ಶ್ಯಾಡೋ ಯಾವ ಥರ ಹಾಕಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಇದೆಲ್ಲ ಇಲ್ಲಿ ನೋಡಿ, ಶ್ಯಾಡೋ ಅಂತ ಇದು ಗ್ಲೋ ತೆಗೆದುಬಿಡ್ತೀನಿ. ನಾನು ಶ್ಯಾಡೋ ಹಾಕ್ತೀನಿ. ಶ್ಯಾಡೋ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಶ್ಯಾಡೋ. ಈ ಥರ ಮಾಡಿ ಒಪೆಸಿಟಿ ಓಕೆ ಕೊಟ್ಟು ಆಮೇಲೆ ಟೆಕ್ಸ್ಟ್ನ ಸ್ವಲ್ಪ ಚಿಕ್ಕದು ಮಾಡಬೇಕು. ಇದನ್ನು ತೋರಿಸ್ತೀನಿ, ಈ ಥರ ಚಿಕ್ಕದು ಮಾಡಿ. ಆಮೇಲೆ ಇದನ್ನು ಈ ಸೈಡ್ ತೊಗೊಂಬಂದು ಇಕ್ಬೇಕು. ಇಕ್ಬಿಟ್ರೆ ಇಕ್ಕಿದ್ಮೇಲೆ ಇಲ್ಲಿ ಇದ್ರ ಮೇಲೆ ಒಂದ್ಸಲ ಈ ಥರ ಕ್ಲಿಕ್ ಮಾಡಿ
ವಿಡಿಯೋ ಎಂಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಅದು ಎಲ್ಲಿ ಗಂಟ ಇರುತ್ತೆ ಬ್ಯಾಕ್ಗ್ರೌಂಡು ಅಲ್ಲಿ ಗಂಟ ಬರುತ್ತೆ, ಅದು ಆಟೋಮೆಟಿಕ್. ನೀವು ಹೋಗಿ ಈ ಥರ ಸ್ಲೈಡ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಕೀ ಫ್ರೇಮ್ ಇದೆ ನೋಡಿ, ಇಲ್ಲಿ ಕೀ ಫ್ರೇಮ್ ಮೇಲೆ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದನ್ನು ಫುಲ್ ಈ ಥರ ಎಂಡಲ್ಲಿ ಕೊಡಬೇಕು. ಆಮೇಲೆ ಇದನ್ನು ಈ ಥರ ಹಿಡ್ಕೊಂಡು ಲಾಸ್ಟ್ ಗಂಟ ಬರಬೇಕು. ಈ ಥರ ಲಾಸ್ಟ್ ತನಕ ಹಾಕಿಬಿಟ್ಟು ಓಕೆ ಕೊಡಿ. ಆಮೇಲೆ ಈ ಥರ ನೋಡಿ, ಇವಾಗ ಈ ಥರ ಆಟೋಮೆಟಿಕ್ ತಂತಾನೆ ಹೋಗ್ತಾ ಇರುತ್ತೆ. ನೀವು ಇದನ್ನ ಪ್ರತಿ ವಿಡಿಯೋದಲ್ಲಿನೂ ಹಾಕ್ಬೋದು. ಆಮೇಲೆ ಇದನ್ನ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡ್ಬೋದು. ಓಕೆ, ಈ ಥರ ನೀವು ಕ್ರಿಯೇಟ್ ಮಾಡಿ. ಆಮೇಲೆ ಇಲ್ಲಿ ಸೇವ್ ಅಂತಿದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ 1080 ಇರಲಿ. ಆಮೇಲೆ ಇದನ್ನು 60 ಮಾಡಿಬಿಟ್ಟು ಆಮೇಲೆ ಸೇವ್ ಕೊಡಿ. ವಿಡಿಯೋ ಕ್ರಿಯೇಟ್ ಆಯಿತು. ನಿಮಗೆ ನಾನು ಸ್ಕ್ರೋಲಿಂಗ್ ಟೆಕ್ಸ್ಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಇನ್ಶರ್ಟ್ ಆ್ಯಪಲ್ಲಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ತಿಳಿಸ್ಕೊಟ್ಟಿರೋದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನಿಮಗೆ ಇಷ್ಟವಾದಲ್ಲಿ ನನಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಚಿಕ್ಕ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.